ಏನು ನೀನೇ ತಿಯಪ್ ಮಾಡಿರ್ತೀಯ. ನೀನೇ ತಿಯಪ್ ಮಾಡಿರೋದಕ್ಕೆ ಹಿಂಗೆಲ್ಲ ನನವೇ ಅವಳು ಮಾಡಿರ್ತಾಳೆ. ಸುಮ್ಕಿರಮ್ಮಿ, ಅವಳು ಮನೆಯಾಗಿಲ್ಲ. ಈಗ ಸುಮ್ಮನೆ ನೀನು ರಾಧ ಅಂತ ಮಾಡಕ್ ಹೋಗ್ಬೇಡ ನೀನು. ನೋಡಮ್ಮ, ಸುಮ್ಕೆ ಹೆಂಗಿರ್ಬೇಕು, ಚಿಕ್ಕ ಹುಡುಗರು ಹಂಗಿರ್ಬೇಕು. ಈಗಲೇ ಊರು ತುಂಬ ನಿನ್ ಫಿಟ್ಟಿಂಗ್ ರಾಣಿ ಅದು ಇದು ಅಂತ ಊರು ತುಂಬ ಅನ್ಕೋ ಬರ್ತಾವ್ರಿ. ನೀನಾದ್ರೂ ತಕ್ಕನಾಗ ತಿರುಗಿ ಮೊದ್ ಫಿಟ್ಟಿಂಗ್ ರಾಣಿ ಆಯ್ತೀಯ ನೀನು? ಹೇಳು, ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು ಕಣಮ್ಮ. ಸುಮ್ಮನೆ ಇದ್ಬಿಡ್ಬೇಕು ನೀನು, ಸರಿನಾ? ನಡಿ ಸುಮ್ಕೇನಿಯ, ನಡಿ ಮಂತಕ್ಕೆ ಉಣ್ಣಕ್ಕೆ ಅಂತ ಹೇಳ್ಬಿಟ್ಟು ನಿಂಗೆ ತಟ್ಟೆಗೆ ತುಪ್ಪ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಸಾರು ಎಲ್ಲ ಮಾಡ್ಬಿಟ್ಟು ಇಕ್ಕಿವ್ನಿ. ತುಪ್ಪ ಜಾಸ್ತಿ ಹಾಕ್ತೀನಿ, ಬಾ ತಿನ್ನಿವಂತೆ. ಇಲ್ಲ, ನಾನು ಬರಕ್ಕಿಲ್ಲ. ಅಕ್ಕೈ ಹೊಡೆಯ ಗಂಟ ನಾನು ಬರಕ್ಕಿಲ್ಲ. ನನಗೆ ಪಟೀರ್ ಪಟೀರ್ ಅಂತ ಮಾಡಿದ್ಲು ಕಣಮ್ಮ. ಪಟೀರ್ ಪಟೀರ್ ಅಂತ ಏಟ್ ಹೆಂಗ್ ಬಿತ್ತು ಗೊತ್ತೇನಮ್ಮ? ನನಗೆ ಬ್ಯಾಡ ಕಣಮ್ಮ, ಬ್ಯಾಡ ನನಗೆ. ನಾನು ಬರಕ್ಕಿಲ್ಲ. ಅವಳು ಹೊಡೆಯ ಗಂಟ ನಾನು ಬರಕ್ಕಿಲ್ವೋ, ನಾನು ಬರಕ್ಕಿಲ್ಲ. ಅವಳು ಹೊಡೆಯ ಗಂಟ ನೀನು, ಅವಳು ಹೊಡೆಯ ಗಂಟ ನಾನು ಬರಕ್ಕಿಲ್ವೋ. ಹೋಗತ್ತೆ ನನಗೆ. ತೆಗೆದು ಬಿಡೆ ಪ್ರಾಣ, ತೆಗೆದು ಬಿಡತ್ತಾಗ ನಂದುನುವೆ, ತೆಗೆದು ಬಿಡು ಪ್ರಾಣನ. ಅಥವಾ ಹೊಂಟೋಗ್ಬಿಡ್ತೀನತ್ತಾಗ ನಾನುನುವೆ. ನೀನು ಹಿಂಗೆ ಆಡ್ತಿದ್ರೆ ನಾನು ನಿನ್ನ ಎತ್ತ ನಾವು ಎಸ್ ಬಿಡ್ತೀನಿ ಅಷ್ಟೇ. ಏನಿಯಾ ಏನು ಅಂತ ಆಟ ಆಡ್ತೀಯ ಕಣಮ್ಮಿ ನೀನಂತೂ ನನ್ನ ಹತ್ರ. ನನಗೂ ಸಾಕು ಮಾಡಾಕ್ ಬಿಡ್ತೀಯ ನೀನು. ಸರಿ ಬಾ, ಅಷ್ಟೇ ತಾನೇ. ಇವಾಗ ಕರ್ಕೊಂಡು ಹೋಗ್ಬಿಟ್ಟು ಅವಳು ಹೊಡಿಬೇಕು ತಾನೆ. ಸರಿ ಹೊಡಿತೀನಿ ಬಾ. ಮನೆಗಿದ್ರೆ ಹೊಡಿತೀನಿ. ಹೇಳ್ತಾನೆ ಇದೀನಿ ಅವಳು ಮನೆಗಿಲ್ಲ ಟೂರ್ ಹೋಗೋವಳೆ ಅಂದ್ರೆ ಕೇಳ್ತಾನೆ ಇಲ್ಲ ನೀನು. ಸರಿ ಬಾ, ತೋರಿಸ್ಬಾ ಅವಳನ್ನ, ಹೊಡಿತೀನಿ. ಆಯ್ತು ಬಾ, ಹೊಡಿಬೇಕು ಇವಾಗ. ಅವಳು ಹೊಳಬೇಕು. ಸರಿ ಆಯ್ತು ಬಾ, ನೀನು ಊಟ ಮಾಡ್ಬೇಕು. ಮಾಡ್ತೀನಿ. ಸರಿ ಬಾ. ರಚ್ಚು, ಅಮ್ಮಯ್ಯ ರಚ್ಚು. ಓ ಬಾರೆ ಪದ್ದಿ. ಇಲ್ವೇ, ಅವಳು ಇನ್ನೂ ಬಂದಿಲ್ಲ. ಈಗ ತಾನೇ ಪೊಲೀಸರು ಬಂದಿದ್ರು, ಎಲ್ಲ ವಿಚಾರಣೆ ಮಾಡ್ಕೊಂಡು ಹೋದ್ರು. ನಾನು ಕಾಯ್ತಾ ಇದ್ದೀನಿ, ಇವತ್ತು ಬರ್ತೀನಿ ಅಂತ ಹೇಳೋಳೆ ಟ್ರಿಪ್ ಮುಗಿಸ್ಕೊಂಡು. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಓ ಇನ್ನ ಬಂದಿಲ್ವೇನು ಮತ್ತವಳು? ಇಲ್ವೇ, ಇನ್ನ ಬಂದಿಲ್ಲ. ಕಳೆದೋಗಿರೋ ದುಡ್ಡು ಒಡವೆ ಅಂತೂ ಏನು ಪೊಲೀಸ್ನವ್ರು ಸಿಗಲಿಲ್ಲ. ಈ ಪಾರಕ್ಕವ್ರ ಮನೆಗೆಲ್ಲ ಸರ್ಚ್ ಮಾಡಿದ್ರು, ಅಲ್ಲೂ ಏನು ಸಿಗಲಿಲ್ಲ ಕಣಮ್ಮಿ. ಅಲ್ಲೂ ಏನು ಸಿಗಲಿಲ್ಲ. ಅದು ಏನಾಯ್ತು ಒಡವೆ ದುಡ್ಡು? ನಮ್ಮ ಅಣ್ಣ ಹಿಂಗೆ ಹೇಳ್ದೆ, ನಮ್ಮ ಅಣ್ಣಯ್ಯ ಬತ್ತೀನಿ ಇರುವಂತೆ ಹೇಳ್ದ. ಅದು ಏನು ಮಾಡ್ತಾರಣ್ಣ ಪದ್ದಿ, ಹಣೆ ಬರಹನೆ ಸರಿಯಿಲ್ಲ ನಂದು. ಒಡವೆ ದುಡ್ಡು ಎಲ್ಲ ಎತ್ತೋಯ್ತು, ಏನು ಕತ್ತಿಯೋ. ಏನು ನಮ್ಮನೆ ದುಡ್ಡು ಒಡವೆನ ನೀನು ನೋಡಿದ್ಯಾ? ಏ ಇವಳು ಮಾತಾಡ್ಕ ಬೋಲು ಸುಳ್ಳು ಹೇಳ್ತಾರೆ, ಸುಮ್ಕಿರೆ. ಇವಳು ಎಲ್ಲೇ ನೋಡಿದ್ಯಾ ನೀನು? ಹಂಗೆ ಹೇಳ್ತೀಯಾ? ಅಮ್ಮ, ಅವತ್ತು ರೊಚ್ಚು ಅಕ್ಕ ನನ್ ಪಟೀರ್ ಪಟೀರ್ ಅಂತ ಹೊಡಿತು ಅಂತ ಹೇಳಿದ್ನಲ್ಲ, ಅವಾಗ ರೊಚ್ಚು ಅಕ್ಕ ನೀನು ಬಾಕ್ಲು ಕಡೆ ನೋಡ್ಕಪುಟ್ಟಿ ನೀನು ಅಂತ ಹೇಳ್ಬಿಟ್ಟು ಹೇಳಿತ್ತು. ನಾನು ಬಾಕ್ಲು ತಾಗ ನಿಂತಿದ್ದೆ ಕಣಮ್ಮ, ಬಾಕ್ಲು ತಾಗ ನಾನು ನಿಂತಿದ್ದೆ. ರೊಚ್ಚು ಅಕ್ಕ ಅಮ್ಮ ಒಡವೆ ನಕ್ಲಿಸ್ ಒಡವೆ ಕಣಮ್ಮ. ಅದನ್ನೆಲ್ಲ ಬ್ಯಾಗ್ ಒಳಗಡೆ ತುಬ್ಕತಿತ್ತು ಕಣಮ್ಮ. ನಾನು ಏನು ಕೇಳಲಿಲ್ಲ ಕಣಮ್ಮ. ಅಕ್ಕ ಯಾಕಕ್ಕ ಎಲ್ಲ ಬ್ಯಾಗ್ ತುಬ್ಕತಿದ್ಯಾ ಅಂತ ಹೇಳ್ದೆ ಕಣಮ್ಮ. ಅದಕ್ಕೆ ನನಗೆ ಬ್ಯಾರೆ ಕಡೆಗೆ ಎತ್ತಿಕಕ್ಕೆ ಪುಟ್ಟಿ ಅಂತ ಹೇಳ್ತು. ಆಮೇಲೆ ಸರಿ ಆಂಟಿಗೆ ಹೇಳ್ತೀನಿ ನಾನು ಬ್ಯಾರೆ ಕಡೆಗೆ ಎತ್ತಿಕ್ಕಿರೋದು ಅಂತ ಹೇಳಿದಕ್ಕೆ ಕಣಮ್ಮ ನನ್ನನ್ನ ಚಟೀರ್ ಪಟೀರ್ ಅಂತ ಹೇಳ್ಬಿಟ್ಟು ಪಟ ಪಟ ಹೊಡಿತು ಕಣಮ್ಮ. ಹೇಳ್ತೀಯಾ ಇನ್ನೊಂದ್ಕಿತ? ಹೇಳ್ತೀಯಾ ಇನ್ನೊಂದ್ಕಿತ? ಏನಾರ ಹೇಳಿದ್ರೆ ನಿನ್ಗೆ ಇನ್ನು 4 ಬಾರಿಸ್ಬಿಡ್ತೀನಿ ಅಷ್ಟೇ ಅಂತು ಕಣಮ್ಮ. ನಂಗೆ ಇವಾಗ ನೆನ್ಪಾಯ್ತೈತೆ ಕಣಮ್ಮ ಏನು ಕೊಡಿತು ಅಂತ ಹೇಳ್ಬಿಟ್ಟು. ನಾನೇನು ತಪ್ಪು ಮಾಡಿಲ್ಲ ಕಣಮ್ಮ. ಆವಕ್ಕ ಏನೇನೆ ಕಣಮ್ಮ ಸುಮ್ಕೆ ಹೊಡೆದಿದ್ದು. ಹೇಳ್ತೀನಿ ಆಂಟಿಗೆ ಅಂತ ಹೇಳಿದಕ್ಕೆ ಕಣಮ್ಮ ಹೊಡೆದಿದ್ದು. ಅಮ್ಮು, ನೀನೇನ್ ಹೇಳ್ತಿದ್ಯಾ? ನೀನ್ ಹೇಳ್ತಿರೋದು ನಿಜನಾ? ಅಕ್ಕ ಬ್ಯಾಗ್ ತುಂಬ್ಕಂತ ಇತ್ತಾ? ಹೂ ಕಣಮ್ಮ, ಬ್ಯಾಗ್ ತುಂಬ್ಕಂತ ಇತ್ತು. ನಿನ್ನ ಕೇಳ್ತಿದ್ದಲ್ಲ ಯಾಕೆ ಹೊಡಿತು ಅಕ್ಕಯ್ಯ, ನೀನ್ ಏನ್ ತರಲೆ ಮಾಡಿದೆ, ಯಾಕೆ ಹೊಡಿತು ಅಂತ ಕಣಮ್ಮ. ನಾನು ಏನು ಮಾಡ್ಲಿಲ್ಲ ಕಣಮ್ಮ, ಏನು ಮಾಡ್ಲಿಲ್ಲ ಕಣಮ್ಮ. ನಾನು ಸುಮ್ಕೆ ಹೊಡಿತು ಕಣಮ್ಮ. ಪುಟ್ಟಿ, ಎಂತ ಕಲರ್ ಬ್ಯಾಗ್ಗೆ ಅಕ್ಕಯ್ಯ ಎಲ್ಲ ನನಗೆ ಒಡವೆ ಹಂಗೆ ದುಡ್ಡು ಎಲ್ಲ ಎಂತ ಬ್ಯಾಗ ಕಣಮ್ಮ ಇಕ್ಕತ್ತಾಯ್ತು ಹೇಳು? ಆಂಟಿ ಬುಲು. ಎಂತದ ಇದು ಬುಲು? ಅಕ್ಕಯ್ಯ ಅದೇ ನೀಲಿ ತರದ್ ಬ್ಯಾಗ್ ಹೇಳು. ಅಯ್ಯೋ ಶಿವನಿ, ಮತ್ತೆ ನೀಲಿ ಬ್ಯಾಗ್ಗೆ ನೀನಿಯ ಮನೆ ಟ್ರಿಪ್ ಹೋಯ್ತೀನಿ ಅಂತ ಬಟ್ಟೆ ತುಂಬ್ಕೊಂಡಿದೀನಿ ಅಂತ ತಗೊಂಡೋದ್ಲು ಕಣಮ್ಮಿ. ನನ್ನ ಕಣ್ಣು ಮುಂದೆ ನೀನಿಯ ಆ ಬ್ಯಾಗ್ಗೆ ಮತ್ತೆ ಒಡವೆ ದುಡ್ಡು ಎಲ್ಲ ತುಂಬ್ಕೊಂಡೋಗಿದ್ಲು ಅಂತ ಅನ್ನಿಸ್ತದೆ. ಇದೇನಕ್ಕ ನಿನ್ನ ಮಗಳು ಏನಕ್ಕ ಬುದ್ಧಿ ಕಲ್ತ್ಕೊಂಡೋಳೆ ಅಲ್ವಲ್ಲಕ್ಕ? ಇದೇನಕ್ಕ ಇವಾಗ ಒಡವೆ ದುಡ್ಡು ಎಲ್ಲ ಎತ್ಕೊಂಡೋದ್ಲು, ಏನಕ್ಕೆ ಅಂತ ಗೊತ್ತಾಯ್ತಿಲ್ವಲ್ಲ? ಅಯ್ಯೋ ಮನಿಯಾಳಿ ಮಗಳುಟ್ಬಿಟ್ಲು ಕಣೆ ಪದ್ದಿ, ಮನಿಯಾಳಿ ಮಗಳುಟ್ಬಿಟ್ಲು. ನನ್ನ ಜನ್ಮಕ್ಕೆ ಬೆಂಕಿ ಹಾಕ. ಇವಳ ಅಪ್ಪ ಅಂತಾರನೇ ಅಲ್ಲ ನಾನು. ಮನಿಯಾಳು ಬುದ್ಧಿ ನನ್ನ ಗಂಡ ನೋಡಿದ್ರೆ ಅವಳು ಇವಳು ಹಿಂದೆ ತಿರುಗ್ತಾರೆ. ಇವಳು ಅದೇನೇ ಅವ್ರ ಅಪ್ಪನ ಬುದ್ಧಿನೇ ನೀ ಕಲ್ತ್ಕೊಬಿಟ್ರದು. ಬರೀ ಅವನು ಇವನು ಅಂತ ತಿರುಗದೇನಿ ಆಗೋಯ್ತು. ಮನೆಗಿರೋ ಒಡವೆ ಬಡವೆ ಎಲ್ಲ ಎತ್ಕೊಂಡೋಗವಳೆ. ಏನೇ ಬಡ್ಕೊಂಡು ಸಾಯ್ಲಿ ಈ ಮಗ. ಮೊನ್ನೆ ಈ ವಿಷಯ ಹೇಳಿದ್ರೆ ಪಾಪ ಪಾರಕ್ಕನ್ ಮಂತಕ್ಕೆ ಹೋಗಿ ಜಗಳ ಮಾಡೋದನ್ನ ತಪ್ತಾ ಇತ್ತು. ಅಯ್ಯೋ ಪಾರಕ್ಕನ ಮೇಲೆಲ್ಲ ಜಗಳ ಮಾಡಿ ಕಿರ್ಚಾಡಿ ಕೂಗಾಡಿ ನನ್ನ ಮಗಳೇ ಸರಿ ಇಲ್ಲ ಕಣ್ಪದ್ದಿ, ನನ್ನ ಮಗಳೇನೆಯಾ ಸರಿ ಇಲ್ಲ. 420 ನನ್ನ ಮಗಳು. ಅಯ್ಯೋ ಅವ್ರ ಅಪ್ಪನ ಬುದ್ಧಿ ಬರಬಾರ್ದು ಅಂತ ಏನೇನೋ ಮಾಡಿ ಬೆಳೆಸ್ದೆ ಕಣ್ಲಿ ಅವಳನ್ನ. ಅವ್ರ ಅಪ್ಪನ ಬುದ್ಧಿ ಬರಬಾರ್ದು ಅಂತ ಕೊನೆಗೂ ಅವ್ರ ಅಪ್ಪನ ಬುದ್ಧಿನೇನೆಯ ಬಂದ್ಬಿಡ್ತು, ಅವ್ರ ಅತ್ತೆ ಬುದ್ಧಿನೇನೆಯ ಬಂದ್ಬಿಡ್ತು. ಅಯ್ಯೋ ಭಗವಂತನೇ ಶಿವನೇ, ಯಾಕಪ್ಪ ಪರೀಕ್ಷೆ ಮಾಡಿಯ ನನ್ನ?
ಇಂಥ ಪಾಪ ಮುಂಡೆ ಮಗಳು ಯಾರಿಗೂ ಬ್ಯಾಡವೇ ಪದ್ದಿ, ಯಾರಿಗೂ ಬ್ಯಾಡ. ಅದೇನು ಕೊತ್ಕೊಂಡು ಹೋದ್ಲೋ ಕಣೆ ನಾ ಕಾಣೆ, ಅದೇನಕ್ಕೆಲ್ಲ ಒತ್ಕೊಂಡು ಹೋದ್ಲೋ ಒಡವೆಯ. ಅಯ್ಯೋ ಸಮಾಧಾನ ಮಾಡ್ಕಳೆ. ಎಲ್ಲೋಳೆ ಅಂತ ಹೇಳ್ಬಿಟ್ಟು ಇವತ್ತು ಬತ್ತಾಳೆ ಅಲ್ವಾ, ಇವತ್ತು ಬಂದ ತಕ್ಷಣ ಏನು ಯಾಕೆ ಕೇಳ್ಬಿಡೋಣ ಇರು. ಹೇಳ್ಬಿಟ್ಟು ಬಂದ ತಕ್ಷಣ ಏನಾಯ್ತು ಎತ್ತ ಯಾಕೆ ಹೊತ್ಕೊಂಡು ಹೋದ್ಲು ಏನು ರೀಸನ್ ಇರ್ತದಲ್ಲ ಕೇಳ್ಬಿಟ್ಟು ಇದು ಮಾಡೋಣ ಬಿಡು. ಏನಾಯ್ತದ ಎತ್ತೋ ಕೇಳೋಣ ಸರಿನಾ. ಇನ್ನೇನೇ ಆಗಬೇಕು ಕೇಳಿ. ನನ್ನ ಬಾಳಿಗೆ ಇಷ್ಟು ಇಂಥ ಮಗಳು ಯಾಕನ ಹುಟ್ಟಿದ್ಲೆ ನಾನು ಹೊಟ್ಟೆಗೆ. ಇಂತೋಳು ಅಂತ ಗೊತ್ತಿದ್ರೆ ಸಾಯಿಸ್ಬಿಡ್ತಿದ್ದೆ ಹೊಟ್ಟೆಗಿದ್ದಾಗೇನೇನೆಯ. ಅಯ್ಯೋ ಈಗ ನನಗೆ ತಡ್ಕೊಳಕ್ಕಾಯ್ತಿಲ್ಲ ನೋವ. ಯಾರಿಗೆ ಹೇಳ್ಕೊಂಡ್ಲಿ ಎಲ್ಲ ಆಳ್ಕೊಂಡು ನಕ್ಕು ಬಿಡ್ತಾರೆ ನನ್ನ ಬಾಳ್ನ. ಪಾರಕ್ಕಂಗೆ ತಪ್ಪು ಮಾಡ್ಬಿಟ್ಟೆ. ಪಾರಕ್ಕನ ಹತ್ರ ಹೋಗಿ ನಾನು ಮಾತಾಡಬಾರ್ದಾಗಿತ್ತು ಕಣಮ್ಮಿ, ಮಾತಾಡಬಾರ್ದಾಗಿತ್ತು. ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಈಗ ಪಾರಕ್ಕನ್ ಬಿಟ್ಬಿಡು, ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕೇಸ್ ಎಲ್ಲ ವಾಪಸ್ ತಗೊಬಿಡು. ಸಿಕ್ತು ಬಿಡಿ ಒಡವೆ ಅಂತ. ಇಲ್ಲ ನಿನ್ನ ಮಗಳನ್ನ ಸೇರಿ ಎಳ್ಕೊಂಡೋಗಿ ಜಾಡ್ಸೋದಿತಾರೆ. ಇನ್ನೇನು ಮದುವೆ ಟೈಮ್ ಬೇರೆ ಹತ್ರಕ್ಕೆ ಬಂತು. ಯಾರ ವಿಚಾರಕ್ಕೂ ಹೋಗ್ಬೇಡ, ಏನು ಹೋಗ್ಬೇಡ, ಸುಮ್ಮನೆ ಆಗ್ಬಿಡು. ಕಂಪ್ಲೇಂಟ್ ವಾಪಸ್ ತಗೊಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಮೊದಲು ನಿನ್ನ ಮಗಳು ಎಲ್ಲವಳೆ ಅಂತ ನೋಡು. ನಿನ್ನ ಮಗಳು ಸಿಕ್ಕಿದ ತಕ್ಷಣ ಆತಾಗ ಮದುವೆ ಮಾಡಿ ಮುಗಿಸ್ಬಿಟ್ಟು ಕಳಿಸ್ಬಿಡು. ಇಂಥ ಮನೆಯಾಳಿಗಳನ್ನ ಮನೆಗಿರಿಸ್ಕೊಳ್ಳೋದಕ್ಕಿಂತ ಕಳ್ಸೋದೇ ನೀ ಎಷ್ಟೋ ವಾಸಿ ತಗ ಕಳಿಸ್ಬಿಟ್ಟು ಸುಮ್ಮನೆ ಆಗ್ಬಿಡು. ನೀನು ಏನು ಮಾಡ್ತೀಯ, ನೀನು ಅವಳು ತಕ್ಕನ ಕುಣಿದ್ಬಿಟ್ಟೆ ಬಾ. ನೀನು ಅವಳ ತಕ್ಕನಾಗೆ ಕುಣ್ಕೊಂಡು ಅವಳು ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಮಾಡ್ಬಿಟ್ಟೆ. ನಿಂದು ತಪ್ಪೈತೆ ಬಾರೆ, ನಿಂದು ತಪ್ಪೈತೆ. ನನ್ನ ಮಗಳು 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 ಅಂತ ತಲೆ ಮೇಲೆ ಇಕ್ಕೊಂಡಿದ್ದಕ್ಕೆ ಸರಿಯಾಗಿ ನೀನು ಮಾಡ್ತಾವಳು. ನಿಂಗೆ ಹೋಗು, ಅದೆಲ್ಲಿ ಬಿದ್ದವಳ ಏನೋ ಹುಡಿಕೊಂಡು ನಿನ್ನ ಮಗಳನ್ನ ತಡಿಕೊಂಡು ಕರ್ಕಬಾ. ಇನ್ನೇನು ಮಾಡ್ತೀಯ ಇಂಥವಳನ್ನ ಎತ್ತಮೇಲೆ. ನನ್ನ ಮಗಳು ಎಲ್ಲ ನಿಜ ಹೇಳಿದ್ದಕ್ಕೆ ಸೋರಾಯ್ತು. ಇಲ್ಲ ಅಂದಿದ್ರೆ ಸುಮ್ಮನೆ ಪಾರಾಕು ಜೊತೆ ಕಿತ್ತಾಡ್ಕೊಂಡು ಜೀವನ ಪೂರ್ತಿ ಕೂತ್ಕೊತಿದ್ದೆ ನೀನಂತೂ. ಮೊದಲು ಅವಳು ಫೋನ್ ಹಾಕು, ಅದು ಎಲ್ಲಿ ಬಿದ್ದವಳು ಏನು ಕತ್ತೀಯೋ ಫೋನ್ ಹಾಕಿ ವಿಚಾರಿಸು. ಫೋನ್ ಹಾಕ್ತಿದ್ದೀನಿ, ಸ್ವಿಚ್ ಆಪು ಅಂತ ಗೊತ್ತೈತೆ. ಅದೇನು ಸ್ವಿಚ್ ಆಪೋ ಗೊತ್ತಿಲ್ಲ. ಏನು ಮಾಡನಿ, ಸ್ವಿಚ್ ಆಪು ಯಾವಾಗ ನೋಡಿದ್ರು ಸ್ವಿಚ್ ಆಪು. ನಾನು ನೆನ್ನೆಯಿಂದ ಮಾಡ್ತಿದ್ದೀನಿ, ಸುಮ್ಮನೆ ಹೋಗ್ಬಿಟ್ಟೆ. ನಾನೇ ಬಿಡುವತ್ಲಾಗೆ ಮಾಡನಿ ಆಮೇಕಿಂದ ಅಂತ ಹೇಳ್ಬಿಟ್ಟು ನಾನೇ ಹೋಗ್ಬಿಟ್ಟೆ. ಟ್ರಿಪ್ಪಾಗಲ್ವಾ ಎಲ್ಲ ನೆಟ್ವರ್ಕ್ ಸಿಗೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಲೇ ಬಂದು ನೋಡಿಯೇ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ಏನಾರ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ. ಯಾಕಂದರೆ ಆ ಹುಡುಗಿ ಮಹಾ ಹೇಳ್ತಿದ್ಲು ಕಣೆ, ಲಕ್ಷ್ಮಿ ಅವಳು ಹೇಳ್ತಿದ್ಲು, ಇಲ್ಲ ಈ ಟ್ರಿಪ್ಗಳು ಯಾವು ಇಲ್ಲ, ಡಿಸೆಂಬರ್ ತಿಂಗ್ಳಾಗ ಟ್ರಿಪ್ಗಳೆಲ್ಲ ಹೋಗೋದು, ಈ ತಿಂಗಳ ಟ್ರಿಪ್ಗಳು ಯಾರು ಹೋಗೋಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಹುಡುಗಿ ಅಂದ್ಲು. ಅಂದರೆ ನನ್ನ ಮಗಳು ಮತ್ತೆ ಯಾರ ಜೊತೆ ನಾನು ಓಡ್ಗಿಡೋಗೋಳು ಏನೋ. ಲೇ ಪದ್ದಿ, ನನ್ನ ಮಾನ ಮರ್ವದಿ ಕಳ್ಕೊಂಡು ಬದುಕಕ್ಕಿಲ್ಲ ಕಣೆ. ಸತ್ತೋಯ್ತೀನಿ. ಅವಳು ಮಾತ್ರ ಏನಾರ ಅವಳಿಗೆ ಬಂದ್ಬಿಟ್ರೆ ಚೊಪ್ಪಿ ತಗೊಂಡು ಪಟ ಬಡ್ದಾಕ್ಬಿಡ್ತೀನಿ ಅವಳನ್ನಂತೂ. ಸಮಾಧಾನ ಮಾಡ್ಕ ಸರೋಜಿ, ಸಮಾಧಾನ ಮಾಡ್ಕ. ಏನು ಮಾಡೋಕ್ಕಾಗಲ್ಲ. ಇಂಥ ಮಕ್ಕಳು ಹುಟ್ಟಿದ ಮೇಲೆ ಅನುಭವಿಸೋದೆಲ್ಲ ತಪ್ಪಿದ್ದಲ್ಲ ನಮಗೆ. ಸುಮ್ಕಿರು. ಇಲ್ವೇ ಆ ಲೋಪರ್ ಮನೆಗೆ ಬರಲಿ, ಮೆಟ್ಟೆ ತಗೊಂಡು ಹೊಡೆದ್ಬಿಡ್ತೀನಿ ಅವಳಿಗಂತೂ. ಮನೆಗೆ ಬರಲಿ ಇರು, ಮನೆಗೆ ಬಂದು ಆಮೇಕಿಂದ ಮಾತಾಡ್ತೀನಿ. ಮನೆಗೆ ಬರಲಿ ಮೊದಲು ಕರ್ಕೊಂಡು ಹೋಗ್ಬಿಟ್ಟು ಗ್ರ್ಯಾಂಡಾಗಂತೂ ಮದುವೆ ಮಾಡಲ್ಲ. ಬಂದಿದ್ದ ತಕ್ಷಣ ಬ್ಯಾರೇದು ಯೋಚನೆ ಮಾಡಿದಂಗೆ ಜುಟ್ಟು ಹಿಡ್ಕೊಂಡು ಕರ್ಕೊಂಡೋಗಿ ಸುಮ್ಕೇನಿಯ ನಮ್ಮ ಅಣ್ಣಯ್ಯನ ಮಗನ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಬಿಡ್ಬೋತೀನಿ. ನಮ್ಮ ಅಣ್ಣಯ್ಯ ಗ್ರ್ಯಾಂಡಾಗಿ ಮಾಡೋಕ್ಕೆ ಅಂತ ತಯಾರಿ ಮಾಡ್ತಾವನೆ. ಏನು ಬೇಡವೆ, ಯಾವ ಗ್ರ್ಯಾಂಡ್ ಮದುವೆನೂ ಬೇಡ, ಯಾವ ಆಫೀಸಿಯಲ್ಲೂ ಬೇಡ, ಏನು ಬೇಡ. ಮೆಟ್ನಾಗ ಹೊಡೆದು ಮೆಟ್ನಾಗೆ ಹೊಡೆದ್ಬಿಟ್ಟು ಅಲ್ಲಿ ಸೈನ್ ಹಾಕ್ಸ್ಬಿಟ್ಟು ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬಿಟ್ಟು ಕರ್ಕೊಬಿಟ್ಟು ಬರ್ತೀನಿ ರೀ. ಇಲ್ಲ ದೇವಸ್ಥಾನದಾಗ ತಾಳಿ ಕಟ್ಟಿಸ್ಬಿಡ್ತೀನಿ. ಬೇಕಾದ್ರೆ ಆಗಿದ್ದಾಗ ನಮ್ಮೂರು ದೇವಸ್ಥಾನದಾಗ ನಮ್ಮ ಅಣ್ಣಯ್ಯನ ಕರ್ಕೊಬರಕ್ಕೆ ಹೇಳ್ಬಿಟ್ಟು ಹುಟ್ಟು ಬಟ್ಟೆಗೆ ತಾಳಿ ಕಟ್ಬಿಟ್ಟು ಕಳಿಸ್ಬಿಡ್ತೀನಿ ಕಡೆ. ಈ ಬಾಳ್ಬಿಟ್ರೆ ನಮ್ಮ ಅಣ್ಣಂಗೆ ಯಾರಿಗಾನ ಗೊತ್ತಾಯ್ತು ನಮ್ಮ ಮುತ್ತಿಗೆ ಅಂದರೆ ಮೆಟ್ನಾಗೆ ಹೊಡೆಯೋದು ನನಗಂತ ಬಂದ್ಬಿಟ್ಟು. ಯಾಕೆ ಬೇಕು ಇರು, ಮೊದಲು ಕಾಲೇಜ್ ತಕ್ಕೆಲ್ಲ ಹೋಗಿ ವಿಚಾರಿಸಿ ಅದು ಎಲ್ಲಿ ಬಿದ್ದವಳು ನೋಡಿ ಮಾಡಿ ಕರ್ಕೊಂಬಂದು ಸೈಲೆಂಟಾಗತ್ತಾಗೆ ಹಂಗೆ ತಾಳಿ ಕಟ್ಟಿಸ್ಬಿಟ್ಟು ಕಳಿಸ್ಬಿಡ್ತೀನಿ. ಸಾಕು, ನನಗೆ ಬೇಡ, ಸವಾಸನೇ ಬೇಡ ನನಗೆ. ಹಂಗೆ ಮಾಡ್ಬಿಡು. ಯಾವ ಗ್ರ್ಯಾಂಡ್ ಮದುವೆ ಮಾಡ್ಬಿಟ್ಟು ಏನು ಮಾಡ್ತೀಯಾ, ಸಿಂಪಲಾಗೆ ಏನಿಯಾ ಸುಮ್ಮನೆ ತಾಳಿ ಕಟ್ಬಿಟ್ಟು ಕಳಿಸ್ತೀರಿ. ಸುಮ್ಕೇನಿ ಆತ ಹೋದ್ರೆ ಹೋಗ್ಲತ್ತಾಗ ಇನ್ನೇನು ಮಾಡ್ತೀಯ. ಇಂಥ ಎಡಬಿಡಂಗಿನ ಕಟ್ಕೊಂಡು ನೀನು ಹೆಂಗೆ ಇರ್ತೀಯ ಹೇಳು. ಆಂಟಿ ನೀವು ಹೊಡೀರಿ ಅವ ಅಕ್ಕನ, ನನ್ನ ಹೊಡೆದೈತೆ. ಹೊಡಿಯೋದ ಹೆಂಗೆ ಮಾಡ್ತೀನಿ ಅಂತ ನೋಡ್ತಿರು. ಜಾಟ್ ಸದಿತೀನಿ.